ಸಡನ್ನಾಗಿ ಮಾಡಿ ಮುಗಿಸ್ಬೇಕು ರೀ. ಅರ್ಜೆನ್ಸಿ ಒಳಗೆ ಮುಖ್ಯ ಶಿಕ್ಷಣ ಇಲ್ಲ. ಎಲ್ಲಿವರೆಗೆ ಶಿಕ್ಷಣ ಸಿಗೋದಿಲ್ಲೋ ಅಲ್ಲಿವರೆಗೆ ನಾವೆಲ್ಲ ಮೂರ್ಖರಾಗಿರ್ತೀವಿ. ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗಿದೆ, ಪ್ರತಿಯೊಬ್ಬರಿಗೂ ಸಿಗಬೇಕು, ಫ್ರೀ ಶಿಕ್ಷಣ ಸಿಗಬೇಕು, ಮಿನಿಮಮ್ PUC ತನಕ ಸಿಗಬೇಕು. ಅಂದರೆ ಹೈಯರ್ ಎಜುಕೇಷನ್ ಬೇಕಾದ್ರೆ ಲೋನ್ ಕೊಡ್ರಿ, ಮತ್ತೇನೋ ಮಾಡಿರಿ. ಕೇಜ್ರಿವಾಲ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ರೀ, ಅದನ್ನೆಲ್ಲ ಮಣ್ಣು ಕೊಟ್ಬಿಟ್ರು ನಮ್ಮ BJPಗರು. ಆಮೇಲೆ ಆರೋಪ ಭರವಸೆ ಈಗೇನು ಮಾಡ್ತಾಯಿದ್ರು ಗೊತ್ತಿಲ್ಲ. ಅಲ್ಲಿ ಪಾಪ ಶಿಕ್ಷಣಕ್ಕೆ ಭಾಳ ಆದ್ಯತೆ ಕೊಟ್ಟಿದ್ರು ಅವರು, ಭಾಳಷ್ಟು ಅಂದರೆ ಭಾಳಷ್ಟು ಆದ್ಯತೆ ಕೊಟ್ಟಿದ್ರು. 10% ಖರ್ಚು ಮಾಡ್ತಾಯಿದ್ರು ಅವರು. ಈಗ ಇವ್ರು ಎಷ್ಟು ಮಾಡ್ತಾಯಿದ್ದಾರೋ BJPಗರು ನೋಡ್ಬೇಕಾಗಿದೆ. ಯಾಕಂತಂದ್ರೆ ಇಲ್ಲಿವರೆಗೆ BJP ಸರ್ಕಾರ ಆಯಿತು, ಮತ್ತೇನಾಯಿತು, ಹೆಚ್ಚು ಎಲ್ಲ ಸರ್ಕಾರಗಳು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿಲ್ಲ. 1-2% ಭಾಳ ಅಂದರೆ 3% ಆದರೆ ಭಾರಿ ರೀ. ದಯವಿಟ್ಟು ಈ ದೇಶದಲ್ಲಿ ಸರ್ಕಾರ ಎಚ್ಚರಗೊಂಡು ಪ್ರಯತ್ನ ಮಾಡಲಿ. ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸಲಿ, ಜೊತೆಗೆ ಫ್ರೀ ಇಡ್ರಿ, ಎಲ್ಲನೂ ಮಕ್ಕಳಿಗೆ ಕಲಿಸ್ರಿ. ಅಪ್ ಟು PUC ಸೆಕೆಂಡ್ ಇಯರ್ ತನಕ ಹೆಚ್ಚಿಗೆ ಸೈನ್ಸ್ ಓದಿಸ್ರಿ, ಸೈನ್ಸ್ ಫ್ರೀ ಮಾಡಿ ಕಲಿಸ್ರಿ. ಎಲ್ಲ ಮಕ್ಕಳು ಸಿಗಬೇಕು. ಸಾಧ್ಯನಾ? ಮೋಸ್ಟ್ಲಿ ಅದು ಸಾಧ್ಯ ಇಲ್ಲ ಅನ್ನಿಸ್ತದೆ. ಏನೋ ಆಗಲಿ, ನಮ್ಮ ಹೇಳೋ ಕೆಲಸ ಆ ದಿಶೆಯಲ್ಲಿ ನಮ್ಮ ಪ್ರಜಾವಾಣಿ ಒಳ್ಳೆ ಕೆಲಸ ಮಾಡಿದ. ಬೆಳಗ್ಗೆ ಆಳದ ಶಾಲೆ ಬಗ್ಗೆ ಅಲ್ಲಿ ಏನು ನಡೆದು ಏನಿಲ್ಲ ಬಗ್ಗೆ ವಸ್ತುಸ್ಥಿತಿಯನ್ನು ತಿಳಿಸಿದ. ಅದರಲ್ಲೂ ಮುಖ್ಯವಾಗಿ ವರದಿಗಾರಂಥ ಚಂದ್ರಶೇಖರ್ ಚೆನಕೇರ್ಕರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದ. ಜೊತೆಗೆ ಈ ಸುದ್ದಿ ನಮಗೆ ಎಷ್ಟು ಸಾಧ್ಯನೋ ಜನಕ್ಕೆ ಮುಡಿಸೋಂಥದ್ದು ಸರ್ಕಾರ ಮುಡಿಸೋ ಕೆಲಸ ಮಾಡಿದ್ದೀವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್. 16 ನ್ಯೂಸ್ ಅಂತ ತಿಳಿಸಿದ್ರಾಮ್. ಇದು ಸತ್ಯದ ಕೈಗಂಡಿ ವಂದನೆಗಳು.